ಇನ್ನೊಂದು, ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ 1999ರಿಂದ 2004ರಲ್ಲಿ ಮೊದಲನೇ ಬಾರಿಗೆ CETಯಲ್ಲಿ ಸ್ಪೋರ್ಟ್ಸ್ಮನ್ಗಳಿಗೆ ರಿಸರ್ವೇಷನ್ ತಂದ್ವಿ. ಅದು ಮುಂದುವರ್ಕೊಂಡು ಬಂದಿದೆ. CETಯಲ್ಲಿ ರಿಸರ್ವೇಷನ್ ಮೆಡಿಕಲ್, engineering, agriculture, veterinary, all these courses, there is certain percentage of reservation for sports personalities. ಈ ವರ್ಷಕ್ಕೆ 115 ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗು ಅಲಾಟ್ ಆಗಿದೆ. ಇದು ಕೂಡ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳಿಗೆ ಸಿಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನೊಂದು ಕೊನೆಯದಾಗಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಾಗೆ ಬಹಳ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಅದೇನಂತ ಹೇಳಿದರೆ, ಕಂಠೀರವ ಸ್ಟೇಡಿಯಂ ಏನಿದೆ ಅದನ್ನು ರೀಡೆವಲಪ್ಮೆಂಟ್ ಮಾಡಬೇಕು ಅಂತ. ರೀಡೆವಲಪ್ಮೆಂಟ್, ರೀಸ್ಟ್ರಕ್ಚರಿಂಗ್, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ದಿ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಅದನ್ನು ಕ್ರಿಯೇಟ್ ಮಾಡಬೇಕು ಅಂಥೇಳಿ ಒಂದು ಆಲೋಚನೆ ಬಂದಿರತಕ್ಕಂಥದ್ದು. ಅದನ್ನು ನಾವು PPP ಮಾಡೆಲ್ನಲ್ಲಿ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬಹುಶಃ ಅಂದಾಜು ಒಂದು 5,000 ಕೋಟಿ ಖರ್ಚಾಗ್ಬೋದು. ನಾಳೆ ಕಾಮನ್ವೆಲ್ತ್ ಗೇಮ್ಸ್ ಮಾಡಬೇಕು ಅಥವಾ ಇನ್ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮಾಡಬೇಕು ಅಂತಂದರೆ ನಮಗೆ ಆ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಈಗಿರುವ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಾವು ನ್ಯಾಷನಲ್ಸ್ವರೆಗೆ ಮಾಡ್ಬೋದು ಅಷ್ಟೇ. ಅದು ಅಷ್ಟು ಕಂಫರ್ಟ್ ಇಲ್ಲ, ಅಕಾಮಡೇಷನ್ ಇಲ್ಲ, ಟ್ರ್ಯಾಕ್ ಸರಿ ಇಲ್ಲ, ಮತ್ತೊಂದಿಲ್ಲ, ಈ ರೀತಿ ಕಂಪ್ಲೇಂಟ್ಸ್ಗಳೇ ಬರುತ್ತೆ. ಅದಕ್ಕೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಇನ್ಫ್ರಾಸ್ಟ್ರಕ್ಚರು ಮತ್ತು ಆ ಫೆಸಿಲಿಟೀಸನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಅದನ್ನು ಫೈನ್ ಟ್ಯೂನ್ ಮಾಡ್ತಾ ಇದ್ದೇವೆ. ಅದು ಒಂದು ಸಾರಿ ಅದು ಆಗಿದ ಮೇಲೆ ವಿ ಗೋ ಬಿಫೋರ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಎ ಡಿಸಿಷನ್. ಸೊ ಇದಾದ ಮೇಲೆ ನಾವು 2023ರಲ್ಲಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಆ ಚುನಾವಣೆಗೆ ಮುಂಚೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದರು. ಸುಮಾರು 3,600 ಕಿಲೋಮೀಟರ್ಗಳನ್ನು ಅವರು ಕಂಟಿನ್ಯೂಸ್ ಆಗಿ ನಡೆದರು. ಅದರ ಉದ್ದೇಶ ಅವರಿಗಿದ್ದಿದ್ದು ಒಂದು ಭ್ರಾತೃತ್ವವನ್ನು ತರಬೇಕು. ವಿಶೇಷವಾಗಿ ಯುವ ಜನರಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ನಾವೆಲ್ಲ ಒಂದೇ, ಜಾತಿ ಧರ್ಮ ಇವುಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಅನ್ನುವಂಥದ್ದನ್ನು ತರಬೇಕು ಯುವಕರ ಮೈಂಡಲ್ಲಿ ಅಂತೇಳಿ ಭಾರತ್ ಜೋಡೋ, ಭಾರತ್ ಥೋಡೋ ಅಲ್ಲ, ಭಾರತ್ ಜೋಡೋ ಅದನ್ನು ಮಾಡಬೇಕು ಅಂತ ಹೇಳಿ ಅವರು ಪಾದಯಾತ್ರೆ ಮಾಡಿದರು. ಅದರ ನೆನಪಿಗಾಗಿ ನಾವು ಚುನಾವಣೆಗೆ ಹೋಗುವಾಗ ಆ ಯುವಕರಿಗೆ ಒಂದು ಚಟುವಟಿಕೆಗಳಿಗೆ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ನಾವು ಆ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದ್ದು. ಭಾರತ್ ಜೋಡೋ ಯುವಕ ಸಂಘಗಳನ್ನು ಪ್ರತಿ ಪಂಚಾಯಿತಿಯಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದು. ಈಗ ನಾವು ನಮ್ಮ ಪ್ರಣಾಳಿಕೆ ಅನುಷ್ಠಾನವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ, ಏನೇನು ಪ್ರಾಮಿಸ್ ಮಾಡಿದ್ದೋ ಅವೆಲ್ಲವನ್ನು. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪ್ರಕಟಣೆಯನ್ನು ಮಾಡಿ ಮೊದಲನೇ ಕ್ಯಾಬಿನೆಟ್ಟಲ್ಲೇ ತೀರ್ಮಾನವನ್ನು ಮಾಡಿದರು. ದಿ ಫಸ್ಟ್ ಕ್ಯಾಬಿನೆಟ್ ಆಫ್ ಶ್ರೀ D.K. Shivkumar, he made an announcement that we are going to take up this Bharat Jodo
ಆಕ್ಟಿವಿಟಿ. ಹಾಗಾಗಿ ಇವತ್ತು ಪ್ರತಿಯೊಂದು ಪಂಚಾಯಿತಿಯಲ್ಲಿ 100ರಿಂದ 250 ಜನ ಯುವಕರನ್ನು, ವಿವಿಧ ಸಮುದಾಯಗಳಿಗೆ ಸೇರಿದಂಥ ಯುವಕರನ್ನು ಆಯ್ಕೆ ಮಾಡಿ ಸಂಘ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದೇವೆ. ಈ ಜವಾಬ್ದಾರಿಯನ್ನು ಕ್ರೀಡಾ ಇಲಾಖೆಗೆ ಮತ್ತು ಯುವಜನ ಸಬಲೀಕರಣ ಇಲಾಖೆಗೆ ಕೊಟ್ಟಿದ್ದಾರೆ. ನಾವು ಒಂದೊಂದು ಪಂಚಾಯಿತಿಯಲ್ಲಿ 250 ಅಂದಾಜು 100ರಿಂದ 250 ಜನ ನಾವೇನು ಇವತ್ತು ಮಾಡೋದಕ್ಕೆ ಹೊರಟಿದ್ದೇವೆ. ಅದು ಸಂಘ ಸುಮಾರು 10,000 ಸಂಘಗಳು ಆಗುತ್ತೆ ಇಡೀ ರಾಜ್ಯದಲ್ಲಿ. 10,000 ಸಂಘಗಳನ್ನು ಮಾಡಿ ಪ್ರತಿಯೊಂದು ಸಂಘಕ್ಕೂ 10 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ವರ್ಷಕ್ಕೆ. ಅವರಿಗೆ ಆ 10 ಲಕ್ಷ ರೂಪಾಯಿನಲ್ಲಿ ನಾವು ಸರ್ಕಾರದ ವತಿಯಿಂದ ನೋಡಲ್ ಆಫೀಸರ್ಸನ್ನು ಮಾನಿಟರ್ ಮಾಡೋದಕ್ಕೆ ಎಲ್ಲ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೇವೆ. ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಆ ಚಟುವಟಿಕೆ ಏನಿರಬೇಕು ಅಂತೇಳಿದರೆ, ಆ ಯುವ ಸಂಘಗಳು ಮಾಡಬೇಕು ಅಂದರೆ, ನಮ್ಮ ರಾಷ್ಟ್ರದ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ಮತ್ತು ಇತರೆ ಚಟುವಟಿಕೆಗಳನ್ನು ಮಾಡಿ ಆ ಯುವಕರನ್ನು ಜೋಡಿಸುವಂಥ ಕೆಲಸ ಮಾಡಬೇಕು. ಸಮುದಾಯವನ್ನು ಸೇರಿಸ್ಕೊಳ್ಬೋದು. ಇವರಿಷ್ಟು ಜನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ, ಆದರೆ ಸಮುದಾಯವನ್ನು ಕೂಡ ಆ ಪಂಚಾಯಿತಿಯಲ್ಲಿ ಸೇರಿಸ್ಕೊಳ್ಳೋದು ಆಗ್ತದೆ ಅಂತ ಹೇಳಿ ನಾವು ಇದನ್ನು ಭಾಳ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಥರ ಇದನ್ನು ಈಗಾಗಲೇ ನಾವು ಲಾಂಚ್ ಮಾಡಿದ್ದೇವೆ. ಇದನ್ನು ಅಫಿಷಿಯಲ್ ಲಾಂಚಿಂಗು ಬಹುಶಃ ಮುಂದಿನ ವಾರ ಆಗ್ಬೋದು. ಈಗ ಮೆಂಬರ್ಶಿಪ್ ಮಾಡಿ ಅದನ್ನು ಕೆಲಸ ಪ್ರಾರಂಭ ಆಗೋದಕ್ಕೆ ಬಹುಶಃ ಇನ್ನು ಒಂದು ತಿಂಗಳು ಹಿಡಿಬಹುದು. 1,010 ಕೋಟಿ ರೂಪಾಯಿನ ಇದಕ್ಕಾಗಿ ಇಟ್ಟಿದ್ದೇವೆ. ಈ ಹಣ ಟೀಕೆ ಟಿಪ್ಪಣಿ ಮಾಡೋರು ಇರ್ತಾರೆ ಯಾವಾಗಲೂ ಕೂಡ. 1,000 ಕೋಟಿ ತೊಗೊಂಡೋಗಿ ಏನೋ ಹಾಳು ಮಾಡಿಬಿಟ್ರು ಅನ್ನೋ ಮಾತಾಡೋರು ಕೂಡ ಇದ್ದಾರೆ. ಆದರೆ